ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಲಬುರಗಿಯಲ್ಲಿ ಕೇಂದ್ರ ಕಾರಾಗೃಹದಿಂದ ಪರಾರಿಯಾಗಿದ್ದಂಥ ಕೈದಿಗೆ ಇದೀಗ ಗುಂಡೇಟು. ಸಾಧಿಸೇ ಬಿಟ್ರು ಅಥವಾ ಟೀಕೆಗಳಿಗೆ ಖಡಕ್ ಉತ್ತರ ಕೊಟ್ಟಂತ ಪ್ರಿಯಾಂಕ್ ಖರ್ಗೆ. ಏನಿದೆ ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಮಂಗಳವಾರ ಮುಂಜಾನೆ 3:30 ಅಂದರೆ ನಿನ್ನೆ ಬೆಳಗಿನ ಜಾವ 3:30 ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಸಜಾ ಕೈದಿಗಳಾದಂಥ 3 ಜನ ಸಜಾ ಕೈದಿಗಳು ಕೇಂದ್ರ ಕಾರಾಗೃಹದಿಂದ ಕಂಬವನ್ನು ಕಟ್ ಮಾಡಿ ತಾವು ತೊಟ್ಟಿದಂಥ ಬಟ್ಟೆಯನ್ನೇ ಹಗ್ಗವನ್ನಾಗಿ ಮಾಡಿ 3 ಜನ ಸಜಾ ಕೈದಿಗಳು ಕೇಂದ್ರ ಕಾರಾಗೃಹದಿಂದ ಎಸ್ಕೇಪ್ ಆಗಿದ್ರು, ಅಂದರೆ ಪರಾರಿಯಾಗಿದ್ರು. ಮುಸ್ತಾನ್, ಸಂತೋಷ್ ಮತ್ತು ಸಾಗರ್ ಎನ್ನುವಂಥ ಸಜಾ ಕೈದಿಗಳು ಕೇಂದ್ರ ಕಾರಾಗೃಹದಿಂದ ಪರಾರಿಯಾದಂಥ ಸುದ್ದಿ ಗೃಹ ಸಚಿವರಿಗೆ ಮುಜುಗರವನ್ನು ಉಂಟು ಮಾಡಿತ್ತು. ಜೊತೆಗೆ ಬಿಜೆಪಿಯವರು ತರಾಟೆಗೆ ಕೂಡ ತೆಗೆದುಕೊಂಡಿದ್ರು. ಮಾತೆತ್ತಿದರೆ RSS, ಮಾತೆತ್ತಿದರೆ ಟ್ರಂಪ್, ಮಾತೆತ್ತಿದರೆ ರಾಮ ಮಂದಿರದ ಹುಂಡಿ ಕಳ್ಳತನ ಎನ್ನುವಂಥ ದೊಡ್ಡ ಮಾತನಾಡುವಂಥ ಪ್ರಿಯಾಂಕ್ ಖರ್ಗೆ ಅವರು ಸ್ವತಃ ತನ್ನ ತವರು ಜಿಲ್ಲೆಯ ಕೇಂದ್ರ ಕಾರಾಗೃಹದಿಂದ 3 ಜನ ಸಜಾ ಕೈದಿಗಳು ಎಸ್ಕೇಪ್ ಆಗ್ತಾರಂದ್ರೆ ಇದು ಯಾವ ಮಟ್ಟಿನ ಗೃಹ ಇಲಾಖೆ, ಯಾವ ಮಟ್ಟಿನ ಗೃಹ ಸಚಿವರು ಎನ್ನುವಂಥ ತರಾಟೆಗೆ ಕೂಡ ತೆಗೆದುಕೊಂಡಿದ್ರು. ಇದರ ಬೆನ್ನಲ್ಲೇ ತನಗೆ ಆದಂಥ ಮುಜುಗರವನ್ನು ತಪ್ಪಿಸಿಕೊಳ್ಳಲು ಅಥವಾ ತಾನು ಕೂಡ ಗೃಹ ಸಚಿವನಾಗಿ ಒಂದೊಳ್ಳೆಯ ಕಾರ್ಯವನ್ನು ಮಾಡಬಲ್ಲೆ ಎನ್ನುವುದನ್ನು ತೋರಿಸಲಿಕ್ಕೆ ಉತ್ತರ ಕೊಡುವ ನಿಟ್ಟಿನಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ, ಬೀದರ್ ಮತ್ತು ಕಲಬುರಗಿಯ ಕಮಿಷನರ್ಗಳು ಒಳಗೊಂಡ ಅಥವಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ 3 ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಈ ತಂಡ ಕೇವಲ 24 ಗಂಟೆಯ ಒಳಗಾಗಿ ಒಬ್ಬ ಸಜಾ ಕೈದಿಯನ್ನು, ಅಂದರೆ ಪರಾರಿಯಾಗಿದ್ದಂಥ ಒಬ್ಬ ಸಜಾ ಕೈದಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ನಿನ್ನೆ ತಡರಾತ್ರಿ ಕಲಬುರಗಿ ಜಿಲ್ಲೆಯ ಕೈಗಾರಿಕಾ ಪ್ರದೇಶವಾದಂಥ ಕಪನೂರು ಕೈಗಾರಿಕಾ ಪ್ರದೇಶದಲ್ಲಿ ಸಂತೋಷ್ ಎನ್ನುವಂಥ ಪರಾರಿಯಾದ ಕೈದಿಯ ಸುಳಿವು ಪತ್ತೆಯಾಗುತ್ತೆ. ಹಾಗಾಗಿ ಕಲಬುರಗಿಯ ಪೊಲೀಸ್ ತಂಡ ಆ ಕೈಗಾರಿಕಾ ಪ್ರದೇಶವನ್ನು ಸುತ್ತುವರಿದು ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗುವಂತೆ ಒಂದು ಮಾತನ್ನು ಹೇಳುತ್ತೆ ಪೊಲೀಸ್ ತಂಡ. ಆ ಮಾತಿಗೆ ಬೆಲೆ ಕೊಡದಂಥ ಇದೇ ಸಂತೋಷ್ ಮಾತಿನ ಚಕಮಕಿಯಾಗತ್ತೆ ಮತ್ತು ಗಲಾಟೆಯಾದಾಗ ಆ ವ್ಯಕ್ತಿ ಸಜಾ ಕೈದಿಯಾಗಿರುವಂಥ ಸಂತೋಷ್ ಎನ್ನುವಂಥ ಸಜಾ ಕೈದಿ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದಾಗ ಮೊದಲ ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ. ಅದ ನಂತರ ಕೈದಿಯ ಕಾಲಿಗೆ ಗುಂಡು ಹಾರಿಸುವ ಮುಖಾಂತರ ಆ ಕೈದಿಯನ್ನು ಬಂಧನ ಮಾಡ್ತಾರೆ ಇದೇ ಕಲಬುರಗಿಯ ಪೊಲೀಸರು. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವಂಥ ಕಲಬುರಗಿಯ ಕಮಿಷನರ್ ಆಗಿರುವಂಥ ಡಾಕ್ಟರ್ ಶರಣಪ್ಪ ಕೂಡ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂಥ ಬಗ್ಗೆ ಮಾಹಿತಿ ತಿಳ್ಕೊಂಡಂಥ ನಮ್ಮ ಪೊಲೀಸ್ ತಂಡ ನೇರವಾಗಿ ಕೈಗಾರಿಕಾ ಪ್ರದೇಶವಾದಂಥ ಕಪನೂರು ಪ್ರದೇಶಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಅವರಿಗೆ ಶರಣಾಗುವಂತೆ ಮಾತನ್ನು ಹೇಳ್ತೇವೆ. ಅದಾದ ನಂತರ ಆ ವ್ಯಕ್ತಿ ಅಂದರೆ ಸಜಾ ಕೈದಿ ಸಂತೋಷ್ ತಮ್ಮ ಶರಣಾಗತಿಗೆ ಒಲ್ಲದ ಕಾರಣಕ್ಕಾಗಿ ಗಲಾಟೆಯಾಗತ್ತೆ. ಅದಾದ ನಂತರ ಆ ಒಂದು ವ್ಯಕ್ತಿ ಅಂದರೆ ಸಜಾ ಕೈದಿಯಾಗಿರುವಂಥ ಸಂತೋಷ್ ಕೂಡ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾನೆ. ಇಬ್ಬರು ಪೊಲೀಸರಿಗೆ ಸಣ್ಣ ಪುಟ್ಟ ಗಾಯ ಆಗತ್ತೆ. ಅದಾದ ನಂತರ ಆತ್ಮರಕ್ಷಣೆಗಾಗಿ ಪೊಲೀಸರು ಕೈದಿ ಸಂತೋಷ್ನ ಕಾಲಿಗೆ ಗುಂಡು ಹಾರಿಸ್ತಾರೆ. ಅದಾದ ನಂತರ ಅವನನ್ನು ಬಂಧನ ಮಾಡಿ ಜಿಮ್ಸ್ ಆಸ್ಪತ್ರೆಗಾಗಿ ಅವನನ್ನು ಕಳಿಸಲಾಗಿದೆ. ಅಲ್ಲಿ ಚಿಕಿತ್ಸೆ ನಂತರ ಮತ್ತೆ ಅವನನ್ನು ಕಾರಾಗೃಹಕ್ಕೆ ಕಳಿಸುವಂಥ ಕಾರ್ಯ ಕೂಡ ಆಗತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಈ 2 ಜನ ಇನ್ನುಳಿದಂಥ ಮುಸ್ತಾನ್ ಮತ್ತು ಸಾಗರ್ ಎನ್ನುವಂಥ ವ್ಯಕ್ತಿಗಳ ಒಂದು ಹುಡುಕಾಟದ ಕ್ರಿಯೆ ಇನ್ನೂ ಸಾಗ್ತಾ ಇದೆ. ಇನ್ನೂ ಕೂಡ ಅವರ ಪರಾರಿಯ ಬಗ್ಗೆ, ಅವರ ಒಂದು ಸ್ಥಳದ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಈ ಬಗ್ಗೆ ಯಾದಗಿರಿ ಮತ್ತು ಬೀದರ್ನ ಪೊಲೀಸರು ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಆ ಕೈದಿಗಳು ಯಾವ ಮಟ್ಟಿಗೆ ಎಕ್ಸ್ಪರ್ಟ್ ಆಗಿದ್ದಾರೆ ಅಂದರೆ ತಮ್ಮ ಒಂದು ಬಟ್ಟೆಯನ್ನು ಹಗ್ಗ ಮಾಡಿ ಕಂಪೌಂಡ್ಗೆ ಕಟ್ಟಿ ಅಲ್ಲಿಂದ ಎಸ್ಕೇಪ್ ಆಗುವಂಥ, ಜೊತೆಗೆ ಎಸ್ಕೇಪ್ ಆಗುವ ಹಂತದಲ್ಲಿ ಹೊರಗಡೆಯಿಂದ ವಾಹನ ತರಿಸಿಕೊಂಡು ಆ ವಾಹನದಲ್ಲಿ ಓಡಿ ಹೋಗುವಂಥ ಒಂದು CCTV ಫುಟೇಜ್ ಇದ್ದಿಲ್ಲ. ಅದು ನಮ್ಮ ಭದ್ರತಾ ವ್ಯವಸ್ಥೆಗೆ ಅಥವಾ ಪೊಲೀಸ್ ಕಾನೂನು ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕಿಯಾಗಿ ಮಾರ್ಪಟ್ಟಿದೆ. ಯಾಕಂದರೆ ಜೈಲಿನಲ್ಲಿ ಜೈಲು ಸೂಪರಿಂಟ್ ಇರ್ತಾರೆ, ಪೊಲೀಸ್ ಅಧಿಕಾರಿಗಳಿರ್ತಾರೆ ಅಥವಾ ಜೈಲು ಸಿಬ್ಬಂದಿಗಳಿರ್ತಾರೆ. ಅವರೆಲ್ಲರನ್ನು ಯಾಮಾರಿಸಿ ಆ ಶೆಲ್ನ ಕಂಬಿಯನ್ನು ಕಟ್ ಮಾಡಿ ಅದಾದ ನಂತರ ತಾವು ತಂದಿದ್ದ ಬಟ್ಟೆಯನ್ನೇ
ಹಗ್ಗವಾಗಿ ಪರಿವರ್ತನೆ ಮಾಡಿ 10 ಮೀಟರ್ ಅಥವಾ 5-6 ಮೀಟರ್ ಎತ್ತರವಿರುವಂಥ ಜೈಲು ಗೋಡೆಯನ್ನು ಹತ್ತಿ ಹೊರಗಡೆ ಹೋಗಿ ಆ ಬೈಕಿಂದ ತರಳ್ತಾರಂದರೆ ಯಾವ ಮಟ್ಟಿಗಿನ ಪೊಲೀಸ್ ವ್ಯವಸ್ಥೆ ಅವರನ್ನು ಕಾಯ್ತಾ ಇತ್ತು. ಕಾರಾಗೃಹ ಅಂದ ಕೂಡಲೇ ಕೆಟ್ಟ ಕೆಲಸ ಮಾಡಿದವರೇ ಶಿಕ್ಷೆಯಾಗಿ ಕಾರಾಗೃಹಕ್ಕೆ ಬಂದಿರ್ತಾರೆ. ಅವರನ್ನು ತಿದ್ದಲಿಕ್ಕೆ, ಅವರಿಗೆ ಶಿಕ್ಷೆ ಕೊಡಲಿಕ್ಕೆ, ಅವರ ಒಂದು ಅಂದರೆ ಮನಪರಿವರ್ತನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅದು. ಅಂಥ ಅವಕಾಶವನ್ನು ಮಾಡಲಿಕ್ಕೆ ಪೊಲೀಸ್ ಸಿಬ್ಬಂದಿಗಳು ವಿಫಲರಾದ್ರ ಅಥವಾ ಜೈಲು ಸಿಬ್ಬಂದಿಗಳು ಅಥವಾ ಪೊಲೀಸ್ ಸಿಬ್ಬಂದಿಗಳು ಈ ಕೈದಿಗಳ ಜೊತೆಗೆ ಶಾಮೀಲಾಗಿ ಅವರನ್ನು ಹೊರಗಡೆ ಕಳಿಸ್ಲಿಕ್ಕೆ ಅಥವಾ ಇಂಡೈರೆಕ್ಟ್ಲಿ ಹೊರಗಡೆ ಕಳಿಸ್ಲಿಕ್ಕೆ ಸಪೋರ್ಟ್ ಮಾಡಿದ್ರೆ ಎಲ್ಲವೂ ಕೂಡ ಒಂದು ಚರ್ಚೆ ಆಗ್ತಾ ಇರುವಂಥ ವಿಷಯ. ಏನೇ ಆಗಲಿ, ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಮೇಲೆ ಬಂದಿರುವಂಥ ಆರೋಪ, ವಾಗ್ದಡಿ ಇದೆಲ್ಲದಕ್ಕೂ ಕೂಡ ಮದ್ದು ಹಾಕಲಿಕ್ಕೆ, ಉತ್ತರ ಕೊಡಲಿಕ್ಕೆ ಇದೀಗ ಸ್ವತಃ ಖಡಕ್ವಾದಂಥ ಸೂಚನೆಯನ್ನು ನಿನ್ನೆ ಕೊಟ್ಟಿದ್ರಿಂದ ಪರಾರಿಯಾದ ಮರುಕ್ಷಣವೇ ಪ್ರಿಯಾಂಕ್ ಖರ್ಗೆ ಅವರಿಗೆ ವಿಷಯ ತಿಳಿದಂಥ ಮರುಕ್ಷಣವೇ ಪೊಲೀಸ್ ಅಧಿಕಾರಿಯಾಗಿರುವಂಥ ಅಥವಾ ಕಲಬುರಗಿಯ ಪೊಲೀಸ್ ಕಮಿಷನರ್ ಆಗಿರುವಂಥ ಡಾಕ್ಟರ್ ಶರಣಪ್ಪ ಅವರಿಗೆ ಏನಾದರೂ ಮಾಡಿ ಆ ಮೂವರನ್ನು ಅತ್ಯಂತ ವೇಗವಾಗಿ, ಅತ್ಯಂತ ಬೇಗನೆ ಹಿಡಿದು ತರಬೇಕು, ಅದನ್ನು ವಶಪಡಿಸಿಕೊಳ್ಬೇಕನ್ನೋಂಥ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ರು. ಇದರ ತರುವಾಯವಾಗಿ ಎಚ್ಚೆತ್ತಂಥ ಪೊಲೀಸ್ ತಂಡ ಅಥವಾ ಕಲಬುರಗಿಯ ಪೊಲೀಸ್ ಕಮಿಷನರ್ ಅವರು 3 ತಂಡವನ್ನು ರಚಿಸಿ, ಕಲಬುರಗಿ ವ್ಯಾಪ್ತಿಯಲ್ಲಿ ಒಂದು ತಂಡ, ಬೀದರ್ನಿಂದ ಒಂದು ತಂಡ ಮತ್ತು ಯಾದಗಿರಿಯಿಂದ ಒಂದು ತಂಡವನ್ನು ರಚಿಸಿ, ಅಂದರೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳ ನೇತೃತ್ವದಲ್ಲಿ ತಂಡವನ್ನು ರಚಿಸಿ ಇದೀಗ ಸಂತೋಷ್ ಎನ್ನುವಂಥ ಸಜಾ ಕೈದಿಯನ್ನು ಬಂಧನ ಮಾಡುವಲ್ಲಿ ಸಫಲವಾಗಿದೆ. ಈ ಮುಖಾಂತರ ಟೀಕೆಗಳಿಗೆ ಪ್ರಿಯಾಂಕ್ ಖರ್ಗೆ ಅವರು ಸಖತ್ತಾಗಿ ಉತ್ತರ ಕೊಟ್ಟಿದ್ದಾರೆ, ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಜೈಲಿನ ವ್ಯವಸ್ಥೆ, ಜೈಲಿನ ಸಿಬ್ಬಂದಿ ಜೊತೆ, ಕೈದಿಗಳ ಜೊತೆ ಇರುವಂಥ ಸಂಬಂಧ ಅಥವಾ ಈ ಪರಾರಿಯಾಗಲಿಕ್ಕೆ ಅಥವಾ ಜೈಲಿನ ಒಂದು ಕೆಟ್ಟ ವ್ಯವಸ್ಥೆಗೆ ಪೊಲೀಸರಿ ಅಥವಾ ಸಿಬ್ಬಂದಿಗಳಿಗೆ ಶಾಮೀಲಾಗಿ ಎಲ್ಲೋ ಒಂದು ಕಡೆ ನಮ್ಮ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಹೊರಟ್ರ ಎನ್ನುವಂಥ ಒಂದು ಚರ್ಚೆ ಇದೀಗ ಜಾಸ್ತಿ ಆಗ್ತಾ ಇದೆ. ಅದು ಪರಪ್ಪನಗೃಹ ಆಗಿರ್ಬೋದು ಅಥವಾ ಜಿಲ್ಲಾ ಕೇಂದ್ರ ಕಾರಾಗೃಹ ಆಗಿರ್ಬೋದು ಅಥವಾ ಹೊರಗಡೆ ಆಗ್ತಿರುವಂಥ ಭ್ರಷ್ಟಾಚಾರ ಆಗಿರ್ಬೋದು, ಎಲ್ಲವನ್ನು ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ತಪ್ಪು ಮಾಡಿ ಜೈಲು ಸೇರಿದಂಥವರಿಗೆ ಅಲ್ಲೆಲ್ಲವೂ ಕೂಡ ರಾಜಾತಿಥ್ಯ ಸಿಗುತ್ತಾ ಎನ್ನುವಂಥ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಏನೇ ಆಗಲಿ, ಒಬ್ಬ ಕೈದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಮತ್ತು ಇನ್ನುಳಿದಂತೆ 2 ಕೈದಿಗಳ ಹುಡುಕಾಟ ಜೋರಾಗಿ ಸಾಗ್ತಿದೆ. ಆ 2 ಕೈದಿಗಳನ್ನ ಹಿಡಿದ ನಂತರ ಮೇ ಬಿ ಪ್ರಿಯಾಂಕ್ ಖರ್ಗೆ ಅವರು ಮಾಧ್ಯಮಗೋಷ್ಠಿ ನಡೆಸಬಹುದು.